ಅಧಿವೇಶನಕ್ಕೂ ಮೊದಲೇ ಸಂಪುಟಕ್ಕೆ ಸರ್ಜರಿ ಆಗೋದು ನಿಶ್ಚಿತನಾ? ಇಂಥದ್ದೊಂದು ಪ್ರಶ್ನೆ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಮತ್ತೆ ಸಂಪುಟಕ್ಕೆ ನಾಗೇಂದ್ರ ಅವರು ವಾಪಸ್ ಆಗ್ತಾರಾ? ಕುತೂಹಲ ಇದೆ. ಸಂಪುಟ ಸಭೆಯಲ್ಲಿ ಸಂಪುಟ ಸರ್ಜರಿ ಬಗ್ಗೆ ಸಿಎಂ ಮಾತನಾಡಿದ್ದಾರೆ. ಸಂಪುಟ ಸರ್ಜರಿ ಬಗ್ಗೆ ಹೈಕಮಾಂಡ್ ಒಲವನ್ನ ಹೊಂದಿದೆ. ಸಚಿವ ಸ್ಥಾನಕ್ಕೆ ನಾನು ಯಾವುದೇ ಹೆಸರನ್ನು ಸೂಚಿಸಿಲ್ಲ. ನಿಮ್ಮ ಪರ್ಫಾರ್ಮೆನ್ಸ್ ಪ್ರೋಗ್ರೆಸ್ ಕಾರ್ಡ್ ಮೇಲೆ ಎಲ್ಲವೂ ತೀರ್ಮಾನ ಆಗುತ್ತೆ. ಪ್ರೋಗ್ರೆಸ್ ಕಾರ್ಡ್ ಅಂದ್ರೆ ಮೌಲ್ಯಮಾಪನ ಆಗ್ತಾ ಇದೆ, ಅದರ ಮೇಲೆ ಎಲ್ಲ ಡಿಸೈಡ್ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಬಹುತೇಕ ಜನವರಿಯಲ್ಲಿ ಸಂಪುಟ ಪುನರ್ರಚನೆ ಆಗಬಹುದು ಅನ್ನೋ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ. ಕೆಲವರನ್ನ ಕೈಬಿಟ್ಟು ಹೊಸಬರನ್ನ ಸೇರಿಸಿಕೊಳ್ಳಬಹುದು. ನಾಗೇಂದ್ರ ಸಂಪುಟ ಸೇರ್ಪಡೆ ಬಗ್ಗೆ ಕೂಡ ಸಿಎಂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಒಪ್ಪಿದ್ರೆ ಅಧಿವೇಶನಕ್ಕೂ ಮೊದಲೇ ಮರು ಸೇರ್ಪಡೆಯನ್ನ ಮಾಡ್ಕೊಳ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡ್ತಿದ್ದಾರೆ. ನಾನ್ ಮಿನಿಸ್ಟರ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಇವ್ರು ಮಿನಿಸ್ಟರ್ ಆಗಬಾರ್ದು ಅಂತ ತುಂಬಾ ಜನ ದೆಹಲಿ ಕಡೆಗೆ ದೌಡಾಯಿಸ್ತಾ ಇರೋದು, ತಮ್ಮದೇ ನೆಟ್ವರ್ಕ್ನ ಮೂಲಕ ಲಾಬಿ ಮಾಡ್ತಿರೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತು ಎಷ್ಟು ಜನರಿಗೆ ಕೊಡ್ತಾರೆ? ತುಂಬಾ ಜನ ನಿಷ್ಕ್ರಿಯ ಸಚಿವರಿದ್ದಾರೆ. ಅವರು ಯಾವ ಖಾತೆಯನ್ನು ನಿಭಾಯಿಸ್ತಾ ಇದ್ದಾರೆ ಅಂತ ಸ್ವತಃ ಅವ್ರಿಗೆ ಪ್ರಜ್ಞೆ ಇದೆಯೋ ಇಲ್ವೋ ಅನ್ನೋ ರೀತಿಯಲ್ಲಿ ಕೆಲವ್ರದೆಲ್ಲ ಕಾರ್ಯವೈಖರಿ ಇದೆ. ಸೊ ಅಂಥವ್ರಿಗೆಲ್ಲ ಕೊಡ್ತಾರೆ ಅನ್ನೋದು ಪ್ರಶ್ನೆ. ಮತ್ತು ಅನೇಕ ಶಾಸಕರು ಮೊದಲ ಬಾರಿ ಮಂತ್ರಿ ಆಗಬೇಕು ಅಂತಿದ್ದಾರೆ. ಬಟ್ ತುಂಬ ಜನ ಸೀನಿಯರ್ಸ್ ಕ್ಯೂ ಅಲ್ಲಿದ್ದಾರೆ. ಸೊ ಯಾರ್ಯಾರಿಗೆ ಯಾವ್ಯಾವ ಮಾನದಂಡದ ಮೇಲೆ ಸಂಪುಟಕ್ಕೆ ಸೇರಿಸಿಕೊಳ್ತಾರೆ, ಯಾರಿಗೆ ಮತ್ತಷ್ಟು ಶುಭ ಸಮಾಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಡುತ್ತೆ ಅನ್ನೋದು ಕುತೂಹಲ.